ಓಂ ನಮೋ ನಾರಾಯಣಾಯ. ನಮಸ್ತೆ ವೀಕ್ಷಕರೇ, ಧನುಸು ರಾಶಿಯವ್ರಿಗೆ ಜುಲೈ ತಿಂಗಳಲ್ಲಿ ಇನ್ನೆಲ್ಲ ಫಲಾನುಫಲ ಇದೆ ನೋಡೋಣ ಬನ್ನಿ. ಇಷ್ಟು ದಿನ ಎಲ್ಲಾ ಕಡೆ ನಿಮ್ಮ ಮಾತು ನಡೀತಿತ್ತು, ಆದ್ರೆ ಈ ತಿಂಗಳು ನೀವು ಡಿಸಪಾಯಿಂಟ್ ಆಗ್ಬೋದು. ಬೇರೆಯವರು ನಿಮ್ಮನ್ನ ನಿರ್ಲಕ್ಷಿಸಬಹುದು. ಒಂದು ತಪ್ಪು ನಿರ್ಧಾರಗಳಿಂದ ಜುಲೈ ತಿಂಗಳಲ್ಲಿ ಸಿಕ್ಕ ಅವಕಾಶಗಳು ಕೈ ತಪ್ಪೋ ಸಾಧ್ಯತೆ ಇದೆ. ಚಂದ್ರ ಲಗ್ನದಲ್ಲಿರೋದ್ರಿಂದ ಮಾನಸಿಕವಾಗಿ ಒತ್ತಡಗಳು ಜಾಸ್ತಿ ಇರುತ್ತೆ. ದಾಂಪತ್ಯದಲ್ಲೂ ಕೂಡ ಭಿನ್ನಾಭಿಪ್ರಾಯಗಳಾಗತ್ತೆ. ಡಿವೋರ್ಸ್ ರೀತಿಯಲ್ಲೂ ಕೂಡ ದಾಂಪತ್ಯದಲ್ಲಿ ಆಗ್ಬೋದು. ಈ ತಿಂಗಳು ನಿಮ್ಮ ಆರೋಗ್ಯ ಸ್ಥಿತಿ ಕೂಡ ಹಾಳಾಗ್ಬೋದು. ಟೆನ್ಷನ್ಸ್, ಯೋಚನೆಗಳು, ಅಭ್ಯಾಸಗಳಿಂದ ನಿಮ್ ಹೆಲ್ತ್ ಹಾಳಾಗುತ್ತೆ. ಮುಖ್ಯವಾಗಿ ಈ ತಿಂಗಳು ನೀವು ಡಯಟ್ ನ ಫಾಲೋ ಮಾಡ್ಲೇಬೇಕು. ಬೇರೆಯವ್ರಿಗೆ ನಿಮ್ಮ ಕಷ್ಟಗಳು ಗೊತ್ತೇ ಆಗಲ್ಲ. ಬೇರೆಯವ್ರ ಜೊತೆ ಎಲ್ಲ ನೀವು ಖುಷಿಯಾಗಿ ಇರ್ತೀರಾ. ಯಾರಾದ್ರೂ ನಿಮ್ಮ ಸ್ನೇಹಿತರಿಗೆ, ಹಿತೈಷಿಗಳಿಗೆ ನಿಮ್ ಕಷ್ಟಗಳನ್ನ ಹೇಳ್ಕೊಳ್ಳಿ. ಇದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಬೇರೆ ಬೇರೆ ದೇವರ ಕ್ಷೇತ್ರಗಳಿಗೆ ಇಲ್ಲ ಪ್ರವಾಸಕ್ಕೆ, ಪ್ರಕೃತಿ ಜೊತೆ ನೀವು ಯಾವಾಗ್ಲೂ ಕೂಡ ನೆನಪನ್ನ ಇಟ್ಕೋಬೇಕು. ಅತಿಯಾದ ಧೈರ್ಯ ಒಳ್ಳೇದಲ್ಲ. ಈಗ ಶಾರ್ಟ್ ಟರ್ಮ್ ಅಲ್ಲಿ ದುಡ್ಡು ಮಾಡುವಂತದ್ದನ್ನ ಯಾವ್ದಾದ್ರು ಸ್ಕೀಮ್ಸ್ ನ ಬೇರೆಯವ್ರು ಹೇಳ್ಬೋದು, ಅದನ್ನ ಅವಾಯ್ಡ್ ಮಾಡಿ. ಯಾವುದಕ್ಕೂ ಕೂಡ ನೀವು ಈ ತಿಂಗಳು ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಕೆಲಸದಲ್ಲಿ, ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಈ ತಿಂಗಳು ಅಷ್ಟೇನು ಚೆನ್ನಾಗಿಲ್ಲ. ಆದ್ರೆ ಮನೆ ಏನಾದ್ರೂ ಕಟ್ತಿದ್ರೆ ಖಂಡಿತವಾಗ್ಲಿ ಬೇಗ ಬೇಗ ಕೆಲಸಗಳು ಮುಗಿಯುತ್ತೆ. ಗೃಹ ಪ್ರವೇಶ ಕೂಡ ಈ ತಿಂಗಳು ಮಾಡಬಹುದು. ಒತ್ತಡಗಳಿದ್ರೆ ಈ ತಿಂಗಳು ಜಾತಕನ ತೋರಿಸಿ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಈ ತಿಂಗಳು ಸುಬ್ರಹ್ಮಣ್ಯಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಳ್ಳೋದ್ರಿಂದ ಏನೇ ಸಂಕಷ್ಟಗಳಿದ್ರು ಈ ತಿಂಗಳು ಪರಿಹಾರಗಳಾಗತ್ತೆ.